ನಮ್ಮನ್ನ ನಾವು ನೋಡ್ಕೊಳಕ್ಕೆ ಥಿಯೇಟ್ರಿಗೆ ಬರಬೇಕು. ಲಾಸ್ಟಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟ್ ಇದೆ, ಎಂಜಾಯ್ ಮಾಡ್ತೀನಿ. ಥಿಯೇಟರ್ ಬಾಳೆಹಣ್ಣು ಬಗ್ಗೆ ಸ್ಟೋರಿ ಬಂತಲ್ಲ, ಏನು ಸ್ಟೋರಿ ಅದು ಬಾಳೆಹಣ್ಣು? ಟೋಟಲ್ ಆಗಿ ಏನು ಹೇಳ್ತಾರೆ ಮೂವಿ ಬಗ್ಗೆ? ನೋಡ್ಬಿಡು ಮೂವಿ ಅಂತ ಬಂದರೆ ಉಪೇಂದ್ರ ಸರ್ ಆಗಿ ತುಂಬ ಚೆನ್ನಾಗಿದೆ. ಬಟ್ ಪರ್ಸ್ನಲಿ ನನಗೂ ಇಷ್ಟ ಆಗಿದೆ, ಬಿಕಾಸ್ ತುಂಬ ರಿಯಲಿಸ್ಟಿಕ್ ಆಗಿದೆ. ಸೊ ಯಾವಾಗ ಜಾನರ್ ಚೇಂಜ್ ಆಗಿದೆ, ಓಕೆನಾ, ಜಾನರ್ ಚೇಂಜ್ ಅಂದರೆ ಕಾಂತಾರ, KGF, ಬಾಹುಬಲಿ, ಅಂದರೆ ನನ್ನ ಮೈಂಡ್ ಸೆಟ್ ಅಲ್ಲ, ಜನರ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಸೊ ಇವಾಗ ಅದನ್ನ ಮೈಂಡ್ ಸೆಟ್ ಇಟ್ಕೊಂಡು ನೀವು ಬಂದರೆ ಮಾತ್ರ ಇದು ಫ್ಲಾಪ್ ಮೂವಿ ಅಂತಲೇ ಅನ್ಸ್ಬೋದು. ಬಟ್ ದಯವಿಟ್ಟು ಇವಾಗ ಉಪೇಂದ್ರ ಸರ್ ಇದನ್ನ ಪ್ರಜಾಕ್ಕೆ ಹೇಗಿರಬೇಕು ಏನು ಅವ್ರ ಥಿಂಕಿಂಗನ್ನು ಮೇನ್ ತೆಗೆದಿದ್ದಾರೆ, ಓಕೆನಾ, ಲೈಕ್ ಲೋಕಲ್ ಆಗಿ ತೆಗೆದಿದ್ದಾರೆ. ಸೊ ನಾನು ಉಪೇಂದ್ರ ಸರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಮೂವಿಲಿ ಮಾತ್ರ ಮಾಡೋಕ್ಕಲ್ಲ, ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಪ್ರತ್ಯಕ್ಷ ಪಕ್ಷ ಇಲ್ಲ, ಓನ್ ಪಕ್ಷ ಕರ್ನಾಟಕದಲ್ಲಿ. ಸೊ ಇವಾಗ JDS ಹೋಗ್ತಾ ಇದೆ. ಸೊ ದಯವಿಟ್ಟು ಈಗ ತಮಿಳುನಾಡು ಪ್ರತ್ಯಕ್ಷ ಬಂದರೆ, ಆಂಧ್ರಲ್ಲಿ ಪವನ್ ಕಲ್ಯಾಣ್ ಬಂದಿದ್ದಾರೆ. ಸೊ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಬರ್ಬೋದಂದ್ರೆ ಉಪೇಂದ್ರ ಸರ್, ಬಿಕಾಸ್ ಅವ್ರಿಗೆ ಹೇಟರ್ಸ್ ಯಾರೂ ಇಲ್ಲ ಇಲ್ಲಿ. ಸೊ ದಯವಿಟ್ಟು ಮುಂದೆ ಬಂದು ನಿಂತ್ಕೊಂಡು ಮಾಡಬೇಕು. ಒಂದು ಪಕ್ಷ ಕಟ್ಟಿದ್ದೀನಿ ಬೆಳೆಯುತ್ತೆ ಅಲ್ಲ, ಒಂದು ಮಗನ ಹುಟ್ಟಿಸ್ಬಿಟ್ರೆ ಅದು ಬೆಳೆಯೋದು ಯಾರನ್ನ ಒಂದು ಸಪೋರ್ಟ್ ಮಾಡಿದ್ರೆ ಮಾತ್ರ. ಸೊ ನಾನು ಇದನ್ನು ತಪ್ಪಾಗಿ ಹೇಳ್ತಿಲ್ಲ, ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ ಅಂದರೆ ಅದು ನಿಮಗೆ ಮಾತ್ರ, ಬಿಕಾಸ್ ಯಾರು ಅಲ್ಲಿ ಹೇಟರ್ಸ್ ಇಲ್ಲ. ದಯವಿಟ್ಟು ಬನ್ನಿ, ನಮ್ಮ ಕರ್ನಾಟಕ ಒಂದು ಒಳ್ಳೆ ಪ್ರಾದೇಶಿಕ ಪಕ್ಷನ ಸಕ್ಕತ್ತಾಗಿದೆ. ಏನಿಷ್ಟ ಆಯಿತು? ಏನಿಷ್ಟ ಆಯಿತು? ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಸ್ಟೋರಿ 3 ಸರಿ ನೋಡ್ಬೇಕು ಮೂವಿನ. ಅರ್ಥ ಆಯ್ತು ನೋಡಿದ್ರೆ 3 ಸರಿ ನೋಡ್ಬೇಕು. ಮಾಡ್ತೀವಿ ಫೋಕಸ್ ಮಾಡ್ಬೇಕಿಲ್ಲ, ಸಿನಿಮಾ ಆಗುತ್ತೆ. ಫಿಲಮ್ ನೋಡ್ಬಿಟ್ಟು ಆಮೇಲೆ ಯೋಚನೆ ಮಾಡಿ ವೋಟ್ ಮಾಡಿ. ನಿಮ್ಮ ಹಕ್ಕು ನಿಮ್ ಕೈಲಿ ಇಟ್ಕೊಳ್ಳಿ. ಯಾವರು ಸುಮ್ಮನೆ ಬರಲ್ಲ, ಎಲ್ಲ ಅವ್ರ ಯೋಚನೆ ಬರಲ್ಲ, ನಡೀತದೆ ಜೀವನ. ಫಸ್ಟ್ ವೋಟ್ ಮಾಡೋದನ್ನ ನೀಟಾಗಿ ವೋಟ್ ಮಾಡೋದ್ ಕಲಿ. ಅದರಿಂದ ಅವ್ರು ತಪ್ಪಿಸ್ಕೊಂಡ್ ಬರ್ತಾರೆ. ಅದೇ ತರ ನಿಮ್ ಮೈಂಡಲ್ಲಿ ಎಲ್ಲೆಲ್ಲಿ ನೀವು ತಗ್ಲಾಕೊಂಡಿದ್ದೀರೋ ಅದರಿಂದ ಹೊರಗಡೆ ಬಂದ್ಬಿಟ್ಟು ಓಪನ್ ಆಗಿ